ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದಿದೆ ಬಂಡಾಯ. ದಾವಣಗೆರೆ ರಾಜಕಾರಣಕ್ಕೆ ಮಾಜಿ ಸಿಎಂ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ರೆಬಲ್ಸ್ ಟೀಮ್ ಗರಂ ಆಗಿರುವಂಥದ್ದು. ದಾವಣಗೆರೆ ಜಿಲ್ಲೆಯ 7 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆ ಆಗದೆ ಸ್ಥಳೀಯ ನಾಯಕರ ಕಣ್ಣನ್ನ ಕೆಂಪಗಾಗಿಸಿದಂತಹ ಬಿಎಸ್ವೈ ನಡೆ. ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೂ ಬದಲಿ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ. ಅಭ್ಯರ್ಥಿ ಘೋಷಣೆ ಮಾಡಿದ್ದಕ್ಕೆ ಸ್ಥಳೀಯರು ಸಿಡಿಮಿಡಿಗೊಂಡಿದ್ದಾರೆ. ಯಡಿಯೂರಪ್ಪ ನಡೆಯನ್ನ ಖಂಡಿಸಿ ರೆಬಲ್ಸ್ ನಾಯಕರು ಸಭೆ ಕರೆದಿದ್ದಾರೆ. ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ಮಾಡಲಾಗಿದೆ. ಸಭೆಯಲ್ಲಿ ದಾವಣಗೆರೆ ಜಿಲ್ಲೆ ಅತೃಪ್ತರ ಗುಂಪು ಭಾಗಿಯಾಗಿದೆ. ಕೇಂದ್ರ ನಾಯಕರಿಗೆ ಯಡಿಯೂರಪ್ಪ ವಿರುದ್ಧ ದೂರನ್ನ ನೀಡಲಾಗತ್ತಾ? ಚುನಾವಣೆಗೆ ಇನ್ನೂ 2.5 ವರ್ಷ ಬಾಕಿ ಇದೆ. ಈಗಲೇ ಅಭ್ಯರ್ಥಿ ಘೋಷಣೆ ಮಾಡಿದ್ದು ಸರಿಯಲ್ಲ. ಏಕಪಕ್ಷೀಯವಾಗಿ ಅಭ್ಯರ್ಥಿ ಘೋಷಣೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಿಎಸ್ವೈ ನಡೆ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಲಾಗಿದೆ. ಯಡಿಯೂರಪ್ಪ ವಿರುದ್ಧ ಇದೀಗ ತಿರುಗಿಬಿದ್ದಂತಹ ರೆಬಲ್ಸ್ ಟೀಮ್ ದಾವಣಗೆರೆ ಜಿಲ್ಲಾ ರಾಜಕಾರಣಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಗರಂ ಆಗಿರುವಂತಹ ರೆಬಲ್ಸ್ ಟೀಮ್ ಮೊನ್ನೆ ದಾವಣಗೆರೆ ಜಿಲ್ಲೆಯ 7 ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತಹ ಬಿಎಸ್ವೈ ಇತ್ತೀಚೆಗೆ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕ ರೇಣುಕಾಚಾರ್ಯ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವುದಕ್ಕೆ ದಾವಣಗೆರೆಗೆ ತೆರಳಿರುತ್ತಾರೆ ಬಿಎಸ್ವೈ. ಈ ಸಂದರ್ಭದಲ್ಲಿ ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೂ ಬದಲಿ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿರುತ್ತೆ. ಹೆಸರು ಘೋಷಣೆ ಮಾಡಿದಂತಹ ಯಡಿಯೂರಪ್ಪ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಡಿಯೂರಪ್ಪ ನಡೆಯನ್ನ ಖಂಡಿಸಿ ರೆಬಲ್ಸ್ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ಆಯೋಜನೆ ಆಗಿರುವಂಥದ್ದು. ಸಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಅತೃಪ್ತರ ಗುಂಪು. ಕೇಂದ್ರ ನಾಯಕರಿಗೆ ಯಡಿಯೂರಪ್ಪ ವಿರುದ್ಧ ದೂರು ನೀಡೋದಕ್ಕೆ ನಿರ್ಧಾರ ಕೂಡ ಒಂದ್ ಕಡೆ. 2.5 ವರ್ಷಗಳ ಮೊದಲೇ ಅಭ್ಯರ್ಥಿಗಳು ಅಂತ ಘೋಷಣೆ ಮಾಡಿದ್ದು ಸರಿಯಲ್ಲ. ಏಕಪಕ್ಷೀಯವಾಗಿ ಘೋಷಣೆ ಮಾಡಿರುವುದನ್ನ ಖಂಡಿಸ್ತೀವಿ. ಕೂಡಲೇ ಅವರಿಗೆ ಈ ಬಗ್ಗೆ ಸೂಚನೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ಒತ್ತಾಯಿಸಲಾಗ್ತಾ ಇದೆ. ಒತ್ತಾಯವನ್ನ ಮಾಡಲಿರುವಂತಹ ರೆಬಲ್ಸ್ ನಾಯಕರು. ಯಡಿಯೂರಪ್ಪ ನಡೆಯನ್ನ ಖಂಡಿಸಿ ಇದೀಗ ರೆಬಲ್ಸ್ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಿರುವಂಥದ್ದು. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೇಳ್ತಾ ಇದೆ ಬಂಡಾಯದ ಬಿಸಿ. ಈಗ ಬಿಎಸ್ವೈ ವಿರುದ್ಧ ಆಕ್ರೋಶಭರಿತರಾಗಿರುವಂಥದ್ದು. ಇತ್ತೀಚೆಗೆ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕ ರೇಣುಕಾಚಾರ್ಯ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವುದಕ್ಕೆ ದಾವಣಗೆರೆಗೆ ತೆರಳಿರ್ತಾರೆ ಬಿಎಸ್ವೈ. ಈ ಸಂದರ್ಭದಲ್ಲಿ ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೂ ಬದಲಿ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿರುತ್ತೆ. ಹೆಸರು ಘೋಷಣೆ ಮಾಡಿದಂತಹ ಯಡಿಯೂರಪ್ಪ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ರೇಣುಕಾಚಾರ್ಯ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರೋದಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೂ ಕೂಡ ಬದಲಿ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿರೋದು ಈಗ ಇವರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಡಿಯೂರಪ್ಪನವರ ನಡೆಯನ್ನ ಖಂಡಿಸಿ ಇದೀಗ ರೆಬಲ್ಸ್ ನೇತೃತ್ವದಲ್ಲಿ ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು. ಯಡಿಯೂರಪ್ಪ ವಿರುದ್ಧ ಕಂಪ್ಲೀಟ್ ರೆಬಲ್ಸ್ ಟೀಮ್ ತಿರುಗಿಬಿದ್ದಿದೆ. ಮೊನ್ನೆ ದಾವಣಗೆರೆ ಜಿಲ್ಲೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆಯನ್ನ ಮಾಡಿದ್ದಾರೆ. ಹಾಲಿ ಶಾಸಕರ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಇದೀಗ ರೆಬಲ್ಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಯಡಿಯೂರಪ್ಪ. ರೇಣುಕಾಚಾರ್ಯ ಹೊನ್ನಾಳಿ ಕ್ಷೇತ್ರದ ಮಾಜಿ ಶಾಸಕರು ಬರ್ಡೇಗೆ ವಿಶ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಹಾಲಿ ಶಾಸಕರಿರೋ ಕ್ಷೇತ್ರಕ್ಕೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಮಾಜಿ ಶಾಸಕರಾದಂತಹ ರೇಣುಕಾಚಾರ್ಯ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರು ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ, ಮಾತುಗಳು, ಹೆಸರುಗಳ ಘೋಷಣೆ ರೆಬಲ್ಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದೀಗ ಯಡಿಯೂರಪ್ಪನವರು. ತುರ್ತಾಗಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು. ಏನೆಲ್ಲ ಚರ್ಚೆಗಳು ಆಗಬಹುದು ಸಭೆಯಲ್ಲಿ? ವಿವೇಕ್, ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ರೋಜಾ, ಈ ಹಿಂದಿನ ವಿಚಾರಗಳನ್ನ ಕೂಡ ದಾವಣಗೆರೆ ಪೈಕಿ ನೋಡ್ತಾ ಹೋದ್ರೆ ಈ ಹಿಂದೆ ಏನು ಸಂಸತ್ ಚುನಾವಣೆ ನಡೆದಿತ್ತು, ಅಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಭಿನ್ನಮತ ಕೂಡ ಕಂಡು ಬಂದಿತ್ತು. ಜೊತೆಗೆ ಸಿದ್ದೇಶ್ವರ್ ಅವರು ಅಂದಿನಿಂದ ಕೂಡ ಅಷ್ಟೇ ಯಡಿಯೂರಪ್ಪ ಅವರು ಕುಟುಂಬದ ವಿರುದ್ಧವಾಗಿ
ಪೆಟ್ಟು ಹೊಡೆದು ನಿಲ್ಲೋದಕ್ಕೂ ಕೂಡ ಪ್ರಾರಂಭ ಆಯಿತು. ಜೊತೆಗೆ ಮೊನ್ನೆ ಅಷ್ಟೇ ಯಡಿಯೂರಪ್ಪನವರು ದಾವಣಗೆರೆಗೆ ಹೋದಂತ ಸಂದರ್ಭದಲ್ಲಿ ಹಾಲಿ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಈ ಎಲ್ಲ ಇರ್ತಕ್ಕಂಥ 7 ಕ್ಷೇತ್ರಗಳಿಗೂ ಕೂಡ ನೂತನವಾದ ಅಭ್ಯರ್ಥಿಗಳು ಅಂದ್ರೆ 2028 ಚುನಾವಣೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಅಂತ ನೇರವಾಗಿ ಘೋಷಣೆಯನ್ನ ಮಾಡಿದ್ರು. ಇದು ಒಂದ್ ರೀತಿಯಾಗಿ ವಿರೋಧಿ ಬಣ ಏನಿತ್ತು ಅಲ್ಲಿ ಸಿದ್ದೇಶ್ವರ್ ಹಾಗೂ ಬಿ.ಪಿ. ಹರೀಶ್ ಅವ್ರಿಗೆಲ್ಲರಿಗೂ ಕೂಡ ಒಂದಿಷ್ಟು ಬೇಸರವನ್ನು ಕೂಡ ಉಂಟು ಮಾಡಿದೆ. ಜೊತೆಗೆ ಈಗಾಗಲೇ ಬಿ.ಪಿ. ಹರೀಶ್ ಅವರು ಕೂಡ ಅಲ್ಲಿ ಹಾಲಿ ಶಾಸಕರಿದ್ದು ಅವ್ರನ್ನ ಹೊರತುಪಡಿಸಿ ಬೇರೆಯವರ ಹೆಸರುಗಳನ್ನ ಕೂಡ ಅಲ್ಲಿ ಹೇಳಿರೋದು ಒಂದಿಷ್ಟು ಚರ್ಚೆಗೂ ಕೂಡ ವಿಚಾರ ಆಗಿತ್ತು. ಜೊತೆಗೆ ಈ ವಿಚಾರಗಳನ್ನ ಇಟ್ಕೊಂಡು ರೆಬಲ್ಸ್ ಅವರು ಕೂಡ ಈಗಾಗಲೇ ಇನ್ನೂ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಮತ್ತೆ ರೆಬಲ್ ಆಗಿ ಈ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ನಾವು ತರಬೇಕು ಅನ್ನೋ ಒಂದಿಷ್ಟು ಚರ್ಚೆ ನಡೆಸೋದಕ್ಕೂ ಇವತ್ತು ಮುಂದಾಗಿದ್ದಾರೆ. ಜೊತೆಗೆ ಈಗಾಗಲೇ ಏನ್ ರೆಬಲ್ಸ್ ಟೀಮ್ ಇತ್ತು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಭಿನ್ನಮತಾನೆ ಇತ್ತು. ದೊಡ್ಡ ಮಟ್ಟದಲ್ಲಿ ಆಗಾಗ ಸಮಾವೇಶಗಳು ಕೂಡ ಮಾಡೋದಕ್ಕೂ ಕೂಡ ಪ್ರಯತ್ನಗಳನ್ನ ಕೂಡ ಪಟ್ಟಿದ್ರು ರೆಬಲ್ ಟೀಮ್ಸ್. ಒಟ್ಟಾರೆಯಾಗಿ ರೆಬಲ್ಗೂ ಕೂಡ ಒಂದಿಷ್ಟು ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಿದೆ ಅಂತಾನೆ ಹೇಳ್ಬೋದು, ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ನಿಲ್ಲೋದಕ್ಕೆ ಅಂತಾನೆ ಹೇಳ್ಬೋದು. ಆಲ್ ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.